ಈ ನಿರೀಕ್ಷೆಯ ಕಣ್ಣುಗಳು, ಈ ಆಧ್ಯಾತ್ಮಿಕ ಅನುಭೂತಿ, ಈ ಶಿಸ್ತಿನ ಜೀವನ ಶೈಲಿ, ಈ ಭವಿತವ್ಯದ ಕನಸುಗಾರಿಕೆ, ಡಿಎಂಎಸ್ ಜ್ಞಾನ ಕುಟೀರ ಶಾಲೆ, ಬೇಬಿ ಗ್ರಾಮ. ಪ್ರತಿಯೊಬ್ಬ ಮನುಷ್ಯನು ಈ ದೇಶಕ್ಕೆ ಏನ್ ಕೊಡ್ತೀರಾ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳನ್ನ ಯುವ ಪೀಳಿಗೆಯನ್ನ ಪ್ರಜೆಯಾಗಿ ಕೊಡ್ತೀವಲ್ಲ, ಅದಕ್ಕಿಂತ ದೊಡ್ಡ ಸಂಪತ್ತು ಇನ್ಯಾವುದೂ ಇಲ್ಲ. ಸ್ವಾಮೀಜಿಯವರು ನಮ್ಮ ಶಾಲೆ ಸ್ಟಾರ್ಟ್ ಮಾಡಿದ್ದೇನೆ ಗ್ರಾಮಾಂತರ ಪ್ರದೇಶದಲ್ಲಿರೋ ಬಡ ಮಕ್ಕಳಿಗೆ, ಸಿಟಿನಲ್ಲಿ ಸಿಕ್ಕೋ ಮಕ್ಕಳಿಗೆ ಯಾವ ಅವಕಾಶಗಳು ಸಿಕ್ಕುತ್ತೋ ಅದೆಲ್ಲ ಗ್ರಾಮಾಂತರ ಪ್ರದೇಶದ ಬಡ ಮಕ್ಕಳಿಗೂ ಸಹ ಸಿಕ್ಕಬೇಕು ಅನ್ನೋದ್ರಿಂದ ನಾವು ನಮ್ಮ ಅಧ್ಯಕ್ಷರು ಶಾಲೆ ಶುರು ಮಾಡಿರೋದು. ನಮ್ಮೂರಲ್ಲಿ ಶಾಲೆ ಇರಲಿಲ್ಲ. ಹೆಣ್ಮಕ್ಳು ಹೋಗ್ಬೇಕಂದ್ರೆ 8 ಕಿಲೋಮೀಟರ್ ನಡಿಬೇಕಾಗಿತ್ತು, ಬಸ್ ಇರಲಿಲ್ಲ. ಆ ಸಂದರ್ಭ ಮರಿದೇವ್ರ ಶಿವಯೋಗಿಗಳ ಸವಿನೆನಪಿಗಾಗಿ ಆ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತೇಳಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಪ್ರಾರಂಭಿಸಿದ್ದೀವಿ. ಕಳೆದ 8 ವರ್ಷಗಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು SSLC ಪಬ್ಲಿಕ್ ಪರೀಕ್ಷೆಯಲ್ಲಿ 100ರಷ್ಟು ಫಲಿತಾಂಶವನ್ನು ನಾವು ನೋಡಿದ್ದೀವಿ. ಮತ್ತು ಎಲ್ಲ ಮಕ್ಕಳು ಕೂಡ ಅತ್ಯುನ್ನತ ಒಂದು ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಕಂಪ್ಯೂಟರ್ ಲ್ಯಾಬ್ ಆಗ್ಬೋದು, ಗ್ರಂಥಾಲಯ ಆಗ್ಬೋದು, ಮತ್ತು ಲ್ಯಾಬ್ ಆಗ್ಬೋದು, ಕ್ರೀಡಾ ವಾತಾವರಣ ಆಗ್ಬೋದು, ಎಲ್ಲ ಒದಗಿಸ್ಕೊಡುವಂಥ ಒಂದು ನಿರ್ಮಾಣ ನನಗೆ ಬೇಸಿಕ್ಕಾಗಿ ಇವ್ಯಾವು ನನಗೆ ಸಿಕ್ಕಿರಲಿಲ್ಲ. ನಾನು ಇವೆಲ್ಲದರಲ್ಲೂ ವಂಚಿತ ಆಗಿದ್ದೆ. ಆದರೆ ನಾನು ಗ್ರಾಮಾಂತರದಲ್ಲೇ ಹುಟ್ಟಿದವನು. ನನಗೆ ವಂಚಿತ ಆಗಿರೋದು ನಮ್ಮ ಮಕ್ಕಳಿಗೆ, ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ವಂಚಿತರಾಗಬಾರ್ದು, ಅವ್ರಿಗೆ ಇವೆಲ್ಲ ಸಿಕ್ಕಬೇಕು ಅನ್ನೋದಕ್ಕೋಸ್ಕರ ಆ ಶಾಲೆಯನ್ನು ನಿರ್ಮಾಣ ಮಾಡಿ. ಆದರೆ ನಮ್ಮ ಶಾಲೆ ನಾಟ್ ಫಾರ್ ಪ್ರಾಫಿಟ್ ಸ್ಕೂಲ್ ಆಗಿರೋದ್ರಿಂದ ನಾವು ಮಕ್ಕಳಿಂದ ಜಾಸ್ತಿ ಫೀಸ್ ತೊಗೊಳ್ಳೋದಿಲ್ಲ. ಹಾಗಾಗಿರೋದ್ರಿಂದ ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಬೇಕು, ಸಹಾಯ ಬೇಕು. ಯಾರಿಗೆ ನಿಮ್ಮ ಟೈಮ್ ಕೊಡೋಕ್ಕಾಗುತ್ತೋ ದಯವಿಟ್ಟು ನಿಮ್ಮ ಟೈಮ್ ಕೊಡಿ, ಬಂದು ವಾಲಂಟಿಯರ್ ಮಾಡಿ. ಯಾರಿಗೆ ನಮಗೆ ಆರ್ಥಿಕವಾಗಿ ಸಹಾಯ ಮಾಡೋಕ್ಕಾಗುತ್ತೋ, ಸೊ ಫೈನಾನ್ಷಿಯಲ್ ಹೆಲ್ಪ್ ಮಾಡೋಕ್ಕಾದರೆ ದಯವಿಟ್ಟು ಫೈನಾನ್ಷಿಯಲ್ ಹೆಲ್ಪ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಹಾಗಾಗಿ ಈ ಶಾಲೆನ ಇನ್ನೂ ಉನ್ನತ ಸ್ಥಿತಿಗೆ ತರಬೇಕು ಅಂತ ಇದ್ದೀನಿ. ನೀವು ನನ್ನ ಜೊತೆ ಕೈ ಜೋಡಿಸಿ. ಶಿಕ್ಷಣ ಎಂದರೆ ಬರೀ ಅಕ್ಷರ ಅಭ್ಯಾಸವಲ್ಲ. ಯಾವ ರೀತಿಯ ತರಬೇತಿಗಳಿಂದ ನಮ್ಮ ಒಳಗಿನ ಸುಪ್ತ ಪ್ರತಿಭೆಗಳು ಅನಾವರಣಗೊಂಡು ಬಹಿರಂಗದ ಜಗತ್ತಿಗೆ ಮುಖಾಮುಖಿ ಆಗಿಸುವ ಸಾಮರ್ಥ್ಯವೇ ಶಿಕ್ಷಣ. ಇದು ಜ್ಞಾನ ಕುಟೀರದ ಆದರ್ಶ. ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳ ಈ ಜ್ಞಾನ ಯಜ್ಞಕ್ಕೆ ಸಾಧ್ಯವಾಗಬಹುದಾದ ಪ್ರತಿಯೊಬ್ಬರೂ ತಮ್ಮ ಕೈಲಾದ ತನು, ಮನ, ಧನ ಸಹಾಯ ನೀಡುವುದರ ಮುಖೇನ ಈ ಭಾಗದ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಸಣ್ಣ ಅಡಿಗಲ್ಲೊಂದನ್ನು ಸಮರ್ಪಿಸಿದ ಭಾಗ್ಯ ಒದಗುತ್ತದೆ. ಏಕೆಂದರೆ ಮರಕ್ಕೆ ಬಾಯಿ ಬೇರು ಎಂದು ಬುಡಕ್ಕೆ ನೀರೇರಿದರೆ ಮೇಲೆ ಪಲ್ಲವಿಸಿತ್ತು ನೋಡ. ಲಿಂಗದ ಬಾಯಿ ಜಂಗಮವೆಂದು ಪಡಿ ಪದಾರ್ಥಗಳ ನೆರೆದರೆ ಮುಂದೆ ಸಕಲಾರ್ಥವನೀವ ನಮ್ಮ ಕೂಡಲ ಸಂಗಮ ದೇವ.